ಒಂದು ಅನಾನಿಮಸ್ ಥ್ರೆಟ್ ಲೆಟರ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಚೇತನ್ ಅಂತಕ್ಕಂಥ ಅವರು PA ಅನಿಸುತ್ತೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ನಿನ್ನೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ಅದ್ರ ಬಗ್ಗೆ ದಾಖಲಾಗಿದೆ. ಯಾವ ರೀತಿ ಪತ್ರ ಸರ್? ಅವ್ರ ಮಗಂಗೂ ಕೂಡ ಬೆದರಿಕೆ? ಅದೇ ಒಂದು ಪತ್ರ ಬಂದಿದೆ, ನಾನು ಅದನ್ನು ನೋಡಿಲ್ಲ ಇನ್ನೂ. ಪತ್ರ ಬಂದಿದೆ, ಅದು ಇನ್ವೆಸ್ಟಿಗೇಷನಿಗೆ ನಾವು ಅದನ್ನು ಕೋರ್ಟಿಗೆ ಮೊದಲು ಅದನ್ನು NC ಆಗಿತ್ತು, ಅದು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ. PSI ಬಸವನಹಳ್ಳಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. PSI ಬಸವನಹಳ್ಳಿ ಅವರು ಬಾಬುದ್ದೀನ್ ಅವರು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ಅನಾನಿಮಸ್ ಥ್ರೆಟ್ ಲೆಟರ್ ಅದು. ಸೊ ಈಗ ನೋಡ್ತೀವಿ ನಾವು ಎಲ್ಲಿಂದ ಬಂತು, ಹೇಗೆ ಅದನ್ನು ಇನ್ವೆಸ್ಟಿಗೇಷನ್ನಲ್ಲಿ ಅದನ್ನು ಇದನ್ನು ಮಾಡ್ತೀವಿ, ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು. ಒಂದು ಅನಾನಿಮಸ್ ಥ್ರೆಟ್ ಲೆಟರ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಚೇತನ್ ಅಂತಕ್ಕಂಥ ಅವರು PA ಅನಿಸುತ್ತೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ನಿನ್ನೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ಅದ್ರ ಬಗ್ಗೆ ದಾಖಲಾಗಿದೆ. ಯಾವ ರೀತಿ ಪತ್ರ ಸರ್? ಅವ್ರ ಮಗಂಗೂ ಕೂಡ ಬೆದರಿಕೆ? ಅದೇ ಒಂದು ಪತ್ರ ಬಂದಿದೆ, ನಾನು ಅದನ್ನು ನೋಡಿಲ್ಲ ಇನ್ನೂ. ಪತ್ರ ಬಂದಿದೆ, ಅದು ಇನ್ವೆಸ್ಟಿಗೇಷನಿಗೆ ನಾವು ಅದನ್ನು ಕೋರ್ಟಿಗೆ ಮೊದಲು ಅದನ್ನು NC ಆಗಿತ್ತು, ಅದು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ. PSI ಬಸವನಹಳ್ಳಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. PSI ಬಸವನಹಳ್ಳಿ ಅವರು ಬಾಬುದ್ದೀನ್ ಅವರು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ಅನಾನಿಮಸ್ ಥ್ರೆಟ್ ಲೆಟರ್ ಅದು. ಸೊ ಈಗ ನೋಡ್ತೀವಿ ನಾವು ಎಲ್ಲಿಂದ ಬಂತು, ಹೇಗೆ ಅದನ್ನು ಇನ್ವೆಸ್ಟಿಗೇಷನ್ನಲ್ಲಿ ಅದನ್ನು ಇದನ್ನು ಮಾಡ್ತೀವಿ, ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು.